ಅಷ್ಟೊಂದೆಲ್ಲ ಹೈಪ್ ಇಡೋ ಥರ ಎಂತಾನೂ ಇರಲಿಲ್ಲ. ತಮಿಳ್ ಅವನ್ನ ನಾವು ಕನ್ನಡ ಪಿಕ್ಚರಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ಪಾರ್ಟ್ ವಾಸ್ ಓಕೆ, ನಯನತಾರ ಆ್ಯಕ್ಟಿಂಗ್ ಸಕ್ಕದಾಗಿತ್ತು. ಫುಲ್ ಇರಿಟೇಷನ್ ಆಗೋಯ್ತು, ಡ್ಯಾಡಿ 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 ಅಂದ್ಬಿಟ್ಟು. ಒಂದ್ಸತಿ ನೋಡಿ ಅಂತ ಹೇಳ್ತೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ UK ಅಲ್ಲಿ ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ. ಆಲ್ರೆಡಿ ಇಂಡಿಯಾದಲ್ಲಿ ಬೆಳಗ್ಗೆ 6 ಗಂಟೆ ಶೋ ಮತ್ತು ಮಾರ್ನಿಂಗ್ ಶೋ ಎರಡೂ ಮುಗ್ದಿದೆ. ನಮಗೆ ಇವಾಗ ಫಸ್ಟ್ ಶೋ 11:20 ಇರೋದು. ಸೊ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್. 11:20 ಇರೋದು ಆ್ಯಂಡ್ ಇಟ್ಸ್ ಸ್ಟಿಲ್ ಲೈಕ್ ಇಲ್ಲೇ ಆಲ್ರೆಡಿ 11:20 ಆಗೋಯ್ತು ಆ್ಯಂಡ್ ವಿ ಆರ್ ಸ್ಟಿಲ್ ಹಿಯರ್. ಆ್ಯಂಡ್ ಐ ನೋ ದ್ಯಾಟ್ ಮೂವೀಸಲ್ಲಿ ಬೆಳಗ್ಗೆ ಅಂತ ಇದ್ದೀನಿ ಗುರು, ಬೆಳಗ್ಗೆ ಏನೇನೋ ಮಾತಾಡ್ತಾ ಇದ್ದೀನಿ ವಟ ಅಂತ. ಸೊ ಇಗ್ನೋರ್ ದಿಸ್. ಫುಲ್ ಅಡ್ವರ್ಟೈಸ್ ಹಾಕಿರ್ತಾರೆ, ಇಲ್ಲ ಅಂದ್ರೂ ಒಂದು 15 ಮಿನಿಟ್ಸ್ ಹಾಕಿರ್ತಾರೆ. ಸೊ ಅದಕ್ಕೇ ಓಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಟಾಕ್ಸಿಕ್ ಮೂವಿ ನೋಡ್ಕೊಂಡು ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. ಯಾ ಹರ್ಷಿತಾ, how excited are you? Not excited that much. Why? ಗೊತ್ತಿಲ್ಲ, ಬಿಕಾಸ್ ಎಲ್ಲ ರಿವ್ಯೂಸ್ ನಾಟ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ನೋ, ಮೇ ಬಿ ಚೆನ್ನಾಗಿದೆ ಅಂತ ಅನ್ಸತ್ತೆ. ಲೆಟ್ಸ್ ಸಿ. ಬಟ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಸಿ ದ ಟೈಮ್. ಇವರಿಬ್ರಿಂದಾನೇ ಲೇಟ್ ಆಗ್ತಾ ಇರೋದು. ನಿಮ್ಮಿಬ್ರು ಬರುತ್ತೆ ಇವಾಗ ವ್ಲಾಗ್ಸಲ್ಲಿ, ನೀವಿಬ್ರು ಬರ್ತೀರಾ ವ್ಲಾಗ್ಸಲ್ಲಿ ಪ್ಲೀಸ್. How excited are you? And majorly this person is ಅವನ್ ಆಕ್ಚುಲಿ ಬಂದ್ಬಿಟ್ಟು ಕನ್ನಡದವನಲ್ಲ, ಅವನ್ ತಮಿಳವನು. ಅವನ್ನ ನಾವು ಕನ್ನಡ ಪಿಕ್ಚರಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಬಟ್ ಗೊತ್ತಿಲ್ಲ ಅವ್ರ ಅದೇನ್ ಅವನಿಗೆ ಅರ್ಥ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ. Yes. ಅವನ್ ಜಪಾನಿಂದ ಬಂದಿದ್ದಾನೆ. ಜಪಾನ್. ಹಿಸ್ ಫ್ರಮ್ ಅವನು ಇವಾಗ ಟಿಕೆಟ್ ಬುಕ್ ಮಾಡ್ತಿದ್ದಾನೆ. ನಂದು ಮತ್ತೆ ಇವ್ರದ್ದು ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ನಂದು ಅವ್ರದ್ದು ಗೈಸ್ ಲೈಕ್ ಮೂವಿ ನೋಡ್ಕೊಂಡು I'll meet you back. Okay. ಗೈಸ್ ಇವಾಗ ಇಂಟರ್ವೆಲ್ ಬಿಟ್ಟಿದ ತಕ್ಷಣ ಎಲ್ಲರೂ ಎದ್ದು ಹೋದರು. ನಮ್ಮ ಕಡೆ ಥಿಯೇಟರ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. UK ಥಿಯೇಟರ್ಸ್ ಎಂತನೂ ಡಿಫ್ರೆನ್ಸ್ ಇಲ್ಲ ಗೈಸ್, ನಾರ್ಮಲ್ ಆಗೇ ಇದೆ. ಅರೆ ಜನ ಇನ್ನು 3 ಮಿನಿಟ್ಸ್ ಇದೆ. ನಮ್ಮ ಕಡೆ ಈ ಥರ ಟೈಮ್ ಹಾಕ್ತಾರೆ, ನಿಮ್ಮ ಕಡೆ ಹಾಕ್ತಾರಾ? ನಿಮ್ಮ ಕಡೆ ಗೊತ್ತೇ ಆಗಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗಲ್ಲ ಅಂತ. ಗೊತ್ತಾ? ಈ ಫಿಲಮ್ ಬಗ್ಗೆ ಲಾಸ್ಟಲ್ಲಿ ಕೊಡ್ತೀನಿ ಗೊತ್ತಾ ರಿವ್ಯೂ. ಇವಾಗ ಎಂತನೂ ಹೇಳಲ್ಲ, ಇನ್ನು ಹಾಫ್ ಫಿಲಮ್ ಇದೆ. ಅರ್ಧ ಫಿಲಮ್ ಮುಗಿಸ್ಕೊಂಡು ಹೇಳ್ತೀನಿ ಫಿಲಮ್ ಹೆಂಗಿದೆ ಅಂತ. ಗೈಸ್ ಇವಾಗ ಮೂವಿ ಮುಗಿಸ್ಕೊಂಡು ಈಚೆ ಬಂದ್ರಿ. ಮೈ ಹಾನೆಸ್ಟ್ ರಿವ್ಯೂ ಇಸ್ ಲೈಕ್ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಫಸ್ಟ್ ಪಾರ್ಟ್ ವಾಸ್ ಓಕೆ ಲೈಕ್ ನೋಡ್ಬೋದು ಅನ್ನೋ ಥರ ಆಯಿತು. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ತುಂಬ ಎಳೆದಿರೋ ಥರ ಆಯಿತು. ಆ್ಯಂಡ್ ಸ್ಟೋರಿ ಏನಿತ್ತು ಅಂತ ಗೊತ್ತಾಗಿಲ್ಲ ಸೆಕೆಂಡ್ ಪಾರ್ಟಲ್ಲಿ. ಸೊ ಇಟ್ ವಾಸ್ ಲೈಕ್ ಓಕೆ, ಫುಲ್ ಬೋರಿಂಗ್ ಆಗಿತ್ತು ಲೈಕ್ ಸೆಕೆಂಡ್ ಪಾರ್ಟು. ಆ್ಯಂಡ್ ಫಸ್ಟ್ ಪಾರ್ಟ್ ವಾಸ್ ಲೈಕ್ ಓಕೆ, ನೋಡ್ಬೋದು, ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನನಗೆ ಅನ್ನಿಸ್ತು. ಲೈಕ್ ಗೈಸ್ ಲೈಕ್ ಫುಲ್ ಹೈಪ್ ಇಟ್ಟಿರೋದಕ್ಕೂ ಆ್ಯಂಡ್ ಮೂವಿ ಇದ್ದಿದ್ದಕ್ಕೂ ಲೈಕ್ ಅಷ್ಟೊಂದು ಎಂತಾನೂ ಇರಲಿಲ್ಲ. ಅಷ್ಟೊಂದೆಲ್ಲ ಹೈಪ್ ಇಡೋ ಥರ ಎಂತಾನೂ ಇರಲಿಲ್ಲ. ಬಟ್ ಇಟ್ ವಾಸ್ ಗುಡ್. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಏನಾಯಿತು ಅಂದರೆ ಲೈಕ್ ಒಂದು ಸ್ವಲ್ಪ ತುಂಬ ಎಳೆದ್ಬಿಟ್ರು. ದಿಸ್ ವಾಸ್ ಮೈ ಹಾನೆಸ್ಟ್ ರಿವ್ಯೂ. ಆ್ಯಂಡ್ ಲೈಕ್ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಏನು ಅಂದರೆ ಲೈಕ್ ನಯನತಾರ ಆ್ಯಕ್ಟಿಂಗು. ನಯನತಾರ ಆ್ಯಕ್ಟಿಂಗ್ ಸಕ್ಕದಾಗಿತ್ತು. ಲೈಕ್ ಶಿ ವಾಸ್ ಸೋ ಗುಡ್. ಲೈಕ್ ಲಿಟ್ರಲಿ ಕಿಯಾರಾ ಆ್ಯಕ್ಟಿಂಗು ಚೆನ್ನಾಗಿತ್ತು. ಬಟ್ ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್
ಅಕ್ಕ ತಮ್ಮ ಬಾಂಡಿಂಗ್ ವಾಸ್ ಗುಡ್. ನನಗೆ ಅದೇ ಇಷ್ಟ ಆಗಿದ್ದು. ದಟ್ಸ್ ಇಟ್ ಗೈಸ್. ಇವಾಗ ನೆಕ್ಸ್ಟ್ ನನ್ನ ಫ್ರೆಂಡ್ಸ್ನ ಕೇಳೋಣ ಹೆಂಗಿದೆ ಅಂತ. ಕೆಳಗೆ ಹೋಗ್ತಾ ಇದೀವಿ. ಕೆಳಗೆ ಹೋಗ್ಬಿಟ್ಟು ಐ ಲಾಸ್ಟ್ ದೇರ್ ರಿವ್ಯೂ. ಓಕೆ, ಇಲ್ಲ ಕೊಡ್ಲೇಬೇಕು. ಅಟ್ಲೀಸ್ಟ್ ಒಂದು 2-3 ಮಾತುಗಳನ್ನು ಹೇಳಲೇಬೇಕು. ಹಾಗೆ ಕೆಳಗೆ ಹೋಗಿ ಐ ಲಾಸ್ಟ್ ದೇರ್ ರಿವ್ಯೂ. ಆ್ಯಕ್ಚುಲಿ ನೆನ್ನೆ ನೈಟು ವಿ ಹ್ಯಾಡ್ ಶಿಫ್ಟ್ 3 o'clockಗೆ ಮನೆಗೆ ಬಂದು ಲೈಕ್ 5 to 4 hours ಕೂಡ ನಿದ್ದೆ ಆಗಿಲ್ಲ. ಎದ್ದು ಬಂದಿದ್ದಕ್ಕೆ ಐ ಡೋಂಟ್ ಫೀಲ್ ಇಟ್ಸ್ ಗುಡ್. ಸೀರಿಯಸ್ ಆಗಿ ನಂಗೆ ಯೂಶಲಿ ಮೂವೀಸ್ ಇಷ್ಟ ಆಗಲ್ಲ. ತುಂಬಾ ಆಸೆ ಪಟ್ಟು ಬಂದಿದ್ ಮೂವಿ ಇದು, ಬಟ್ ನಾಟ್ ಅಪ್ ಟು ದ ಮಾರ್ಕ್ ಅನ್ಸು. ತುಂಬಾ ಲ್ಯಾಗ್ ಮಾಡಿದಾರೆ, ಸಿಕ್ಕಾಪಟ್ಟೆ ಲ್ಯಾಗ್. ನಾನು ಅಷ್ಟೆಲ್ಲ ಡೈರೆಕ್ಟರ್ ಅಲ್ಲ ನಾನು, ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಓಕೆ ಮೂವಿ, ದಟ್ಸ್ ಇಟ್. ಮೂವಿ ಫಸ್ಟ್ ಹಾಫ್ ಸೂಪರ್ ಆಗಿತ್ತು, செகண்ட் ஹாஃப் மச்சா சொல்வா. என்ன சொல்ல, எதுவுமே இல்ல சொல்ல படத்துல. ஏதாவது இருந்தாலும் சொல்ல. Actually, the Nayanthara acting was so good. She looked so pretty. Rukmini Vasant also so pretty. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. Rukmini Vasant also. ಅಲ್ಲಲ್ಲಲ್ಲಲ್ಲಲ್ಲ ಇವರೊಬ್ರು ರಿವ್ಯೂ ಕೊಡ್ತಾರೆ. ಇವರೊಬ್ರು ಇಲ್ಲಿದೆ ಮೈಕ್. ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನಯನತಾರ ಆಕ್ಟಿಂಗ್ ಚೆನ್ನಾಗಿತ್ತು. ರುಕ್ಮಿಣಿ ವಸಂತ್ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಯಶ್ದು ಆಕ್ಟಿಂಗ್ ಚೆನ್ನಾಗಿದೆ, ಬಟ್ ತುಂಬಾ ಹೆವಿ ಲ್ಯಾಗ್ ಸಿಕ್ಕಾಪಟ್ಟೆ. ಅದೇ ಇಂಥವಕ್ಕೆ ಇವ್ರಿಗೆಲ್ಲ ಇಷ್ಟ ಆಗತ್ತೆ ಅಷ್ಟೇ. ಬಟ್ ಇಟ್ಸ್ ನಾಟ್ ದ್ಯಾಟ್ ಅಪ್ ಟು ದ. ತುಂಬಾ ಹೈಪ್ ಕೊಟ್ಟಿದ್ರು, ದಟ್ ಮಚ್. ಬಟ್ ಓಕೆ ಫೈನ್, ಒಂದ್ಸಲ ನೋಡ್ಬೋದು ಅಂತ ಅನ್ಸ್ತು. ಗುಡ್. ನಂಗೆ ಆಕ್ಚುಲಿ ಲಾಸ್ಟ್ ಅಲ್ಲಿ ತುಂಬಾ ಡ್ಯಾಡಿ 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 ಅಪ್ಪಯ್ಯ 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 ಫುಲ್ ಇರಿಟೇಷನ್ ಆಗೋಯ್ತು. ಡ್ಯಾಡಿ 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 ಅಂದ್ಬಿಟ್ಟು. ಬಟ್ ಓಕೆ, ಇಟ್ಸ್ ಗುಡ್. ಇಟ್ ವಾಸ್ ಲೈಕ್ ಓಕೆ. ತುಂಬಾ ಇರಿಟೇಷನ್ ಆಗೋದು ಲಾಸ್ಟ್ ಅಲ್ಲಿ. ಆ ಚಿಕ್ಕ ಹುಡುಗ ಡ್ಯಾಡಿ 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 ಅಂದು ಇದಾಗೋಯ್ತು. ದಿಸ್ ವಾಸ್ ಆರ್ ಆನೆಸ್ಟ್ ರಿವ್ಯೂ ಗೈಸ್. ಬಟ್ ನೋಡಿ, ಒಂದ್ಸತಿ ಆದ್ರೂ ನೋಡಿ ಟಾಕ್ಸಿಕ್ ಮೂವಿನ. ಒಂದ್ಸತಿ ನೋಡಿ. ನಾವು 3 o'clockಗೆ ಮುಗಿಸ್ವಿ. ವಿ ಜಸ್ಟ್ ಹ್ಯಾಡ್ 3 hours ಆಫ್ ಸ್ಲೀಪ್ ಅಷ್ಟೇ. ಆವಾಗ ಮೂವಿಗೆ ಬಂದಿದ್ದೀವಿ. ಸೊ ಅಟ್ಲೀಸ್ಟ್ ಒಂದ್ಸತಿನಾದ್ರೂ ನೋಡಿ ಮೂವಿನ. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದಾಗಿತ್ತು ಇವತ್ತಿನ ವ್ಲಾಗ್, ಅವರ್ ಆನೆಸ್ಟ್ ರಿವ್ಯೂ ಆನ್ ಟಾಕ್ಸಿಕ್ ಅಂತ. ಬಟ್ ಒಂದ್ಸತಿ ನೋಡಿ ಅಂತ ಹೇಳ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಗೈಸ್. ಬಾಯ್ ಮಾಡಿ. ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಚಾನಲ್. ಪ್ಲೀಸ್ ಫಾಲೋ ಅಸ್. ಅಷ್ಟೇ.